ಪಿಂಚಣಿದಾರರಿಗೂ ಒಂದು ಮಾಹಿತಿಯನ್ನು ತಂದಿದ್ದೇನೆ. ಇವಾಗ ನೋಡಿ ಸ್ನೇಹಿತರೆ, ಮೇ 7ನೇ ತಾರೀಕಿನ ಮೇಲೆ ಆಗೋಯ್ತು. ಆದರೂ ಕೂಡ ಪಿಂಚಣಿ ಹಣ ಏನಿದೆ ಅಲ್ವಾ, ಯಾವುದೇ ಪಿಂಚಣಿ ಹಣವನ್ನು ನೀವು ಪಡ್ಕೊಳ್ತಿರಬಹುದು. ಅಂಗವಿಕಲ ಪಿಂಚಣಿ ಆಗಿರ್ಬೋದು, ವಿಧವಾ ಪಿಂಚಣಿ ಅಥವಾ ವೃದ್ಧಾಪ್ಯ ಪಿಂಚಣಿ. ಇವಾಗ ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣ ಬರುವಂತಹ ದಿನ ಕೂಡ ಆಗಿ ಹೋಗಿದೆ. ಹಾಗಾದರೆ ಈ ತಿಂಗಳಲ್ಲಿ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿದೆಯಾ, ಇಲ್ಲ ಅಂತಂದರೆ ಯಾವಾಗ ಬರುತ್ತೆ ಅದನ್ನು ತಿಳಿಸ್ಕೊಡ್ತೇನೆ. ಮತ್ತು ಈ ಒಂದು ಮೇ ತಿಂಗಳ ಪಿಂಚಣಿ ಹಣದಲ್ಲಿ 2 ಹೊಸ ಬದಲಾವಣೆಗಳು ಆಗಿರೋ ಅಂಥದ್ದು. ಆ ಬದಲಾವಣೆಗಳು ಏನೇನೆಲ್ಲ ಆಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಮುಂಚೆನೇ ಒಂದು ಸಿಹಿ ಸುದ್ದಿ ಅನ್ನುವಂಥದ್ದು ಸಿಕ್ಕಿತ್ತು. ಯಾಕೆಂತಂದರೆ ಡಿಸೆಂಬರ್ವರೆಗೂ ಕೂಡ ಏನು ಮಾಡ್ಕೊಂಡು ಬರ್ತಾಯಿದ್ರು ಅಂತ ಅಂದರೆ, ಇವಾಗ ನಿಮಗೆ ಪಿಂಚಣಿ ಹಣ ಅಂತ ತಗೊಂಡ್ರೆ ತಿಂಗಳಲ್ಲಿ 5ನೇ ತಾರೀಕು ಬರುತ್ತೆ ಅಲ್ವಾ, ಅಷ್ಟೊತ್ತಿಗೆ ಪಿಂಚಣಿ ಹಣವನ್ನು ಹಾಕ್ತಾ ಇದ್ದಂಥದ್ದು. ಆದರೆ ತದನಂತರ ಏನು ಮಾಡಿಬಿಟ್ರು ಅಂತಂದರೆ ಅದು ಲೇಟ್ ಆಗ್ತಾ ಬಂತು. 20ನೇ ತಾರೀಕಿನವರೆಗೂ ಕೂಡ ಹೇಳ್ಕೊಂಡು ಬಂದರು. ಆದರೆ ಮತ್ತೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದರು. ಅದೇನು ಅಂತ ಅಂದರೆ, ನಿಮಗೆ 5ನೇ ತಾರೀಕಿನಂತೆ ನಿಮಗೆ ಪಿಂಚಣಿ ಹಣ ಅನ್ನುವಂಥದ್ದು ಸಿಗುತ್ತೆ ಅಂತ. ಹಾಗಾದರೆ ಈ ಸಲ ಏನಾಗಿದೆ ಅದನ್ನು ತಿಳಿಸ್ಕೊಡ್ತೇನೆ. ಆದರೆ ನೋಡಿ ಸ್ನೇಹಿತರೆ, ಮತ್ತೆ ಅದನ್ನು ಚೇಂಜ್ ಮಾಡಿದ್ರು, 5ನೇ ತಾರೀಕಿನಿಂದ ಹಾಕ್ತೀವಿ ಅಂತ. ಆದರೆ ಇವಾಗ ಸಿಗ್ತಿರುವಂತಹ ಮಾಹಿತಿ ಏನು ಅಂತಂದರೆ, ಇದುವರೆಗೂ ಕೂಡ ₹1 ಕೂಡ ಇನ್ನೂ ಪಿಂಚಣಿ ಹಣವನ್ನು ಯಾರಿಗೂ ಕೂಡ ಜಮಾ ಮಾಡಿಲ್ಲ, ಮೇ ತಿಂಗಳ ಪಿಂಚಣಿ ಹಣವನ್ನು. ನೋಡಿ ಸ್ನೇಹಿತರೆ, ಇದಕ್ಕೆ ಸರ್ಕಾರ ಹೇಳಿರುವಂತಹ ಆನ್ಸರ್ ಆದರೂ ಏನು ಅಂತ ಅಂದರೆ, ಡಿಸೆಂಬರ್ವರೆಗೂ ಕೂಡ ನಿಮಗೆ ಯಾವ ರೀತಿ ಪಿಂಚಣಿ ಹಣ ಬರ್ತಾ ಇತ್ತು ಅಲ್ವಾ, ತದನಂತರ ನಿಮಗೆ 20ನೇ ತಾರೀಕಿನ ಒಳಗಡೆ ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಾ ಇತ್ತಲ್ಲ, ಅದೇ ರೀತಿಯಾಗಿ ಮೇ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಕೂಡ 20ನೇ ತಾರೀಕಿನ ಒಳಗಡೆ ಬರುವಂಥದ್ದು ಅಂತ. ನೋಡಿ ಸ್ನೇಹಿತರೆ, ಇಷ್ಟಕ್ಕೆ ವಿಡಿಯೋನ ಸ್ಟಾಪ್ ಮಾಡಬೇಡಿ. ಯಾಕೆಂತಂದರೆ ಮೇ ತಿಂಗಳಲ್ಲಿ 2 ಬದಲಾವಣೆಗಳು ಕೂಡ ಆಗಿದ್ದಾವೆ. ಅದ್ರ ಬಗ್ಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ತಿಳ್ಕೊಳ್ಳೋ ಅಂಥದ್ದು. ಅದಕ್ಕೆ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ದೀರಾ ಅಂತ ಅಂದರೆ ಎಷ್ಟು ಪಡ್ಕೊಂಡಿದ್ದೀರಾ, ಯಾವಾಗ ಪಡ್ಕೊಂಡಿದ್ದೀರಾ ಅನ್ನೋವಂಥದ್ದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಬಂದಿಲ್ಲ ಅಂತಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದಾಗ ಮಾತ್ರ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ, ಯಾವ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿದೆ, ಎಲ್ಲಿನ ಪಿಂಚಣಿದಾರರಿಗೆ ಬಂದಿದೆ ಅನ್ನುವಂಥದ್ದು. ನೋಡಿ ಸ್ನೇಹಿತರೆ, ಇವಾಗ ಬರಬೇಕಾಗಿರುವಂಥದ್ದು ಕೇವಲ ಮೇ ತಿಂಗಳ ಪಿಂಚಣಿ ಹಣ ಮಾತ್ರ. ಇದಕ್ಕೂ ಮುಂಚೆದು ಎಲ್ಲ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿದೆ ಸ್ನೇಹಿತರೆ. ಆದರೆ ಕೆಲವೊಬ್ರು ಹೇಳ್ತಿರ್ತಾರೆ, ಇದು ಮೇ ಆದರೂ ಕೂಡ ಇನ್ನೂ ಮಾರ್ಚ್ ತಿಂಗಳದ್ದು ಬಂದಿಲ್ಲ ಪಿಂಚಣಿ ಹಣ, ಫೆಬ್ರವರಿ ತಿಂಗಳದ್ದು ಬಂದಿಲ್ಲ, ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಅಲ್ವಾ. ಅಂದರೆ ಸುಮಾರಷ್ಟು ತಿಂಗಳ ಕಾಲ ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದರೆ ಸರ್ಕಾರದಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನು ಅಂತ ಅಂದರೆ, ಕಡ್ಡಾಯವಾಗಿ ನೀವು ಒಂದು ಕೆಲಸವನ್ನು ಮಾಡಲೇಬೇಕು ಅನ್ನೋವಂಥದ್ದು. ಅದು ಏನು ಅಂತ ಅಂದರೆ, ನೋಡಿ ಸ್ನೇಹಿತರೆ, ಈ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಇನ್ನೂ ಕೂಡ ಸಬ್ಮಿಟ್ ಮಾಡಿರೋದಿಲ್ಲ ನೀವು, ಅಥವಾ ಮಾಡಿಸಿರೋದಿಲ್ಲ. ಈ ಥರ ಇದ್ದಂಥವರಿಗೆ ಪಿಂಚಣಿ ಹಣ ಅನ್ನುವಂಥದ್ದು ಬರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಪಿಂಚಣಿ ಹಣವನ್ನು ಯಾವ ಒಂದು ಬ್ಯಾಂಕ್ ಖಾತೆಯಲ್ಲಿ ಪಡ್ಕೊಳ್ತಾ ಇದ್ರಿ ಅಲ್ವಾ, ಸೊ ಆ ಬ್ಯಾಂಕ್ಗೆ ಭೇಟಿಯನ್ನು ನೀಡಿಬಿಟ್ಟು ಈ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕಾಗಿರುತ್ತೆ. ಸೊ ಯಾವ ರೀತಿ ಫಾರ್ಮ್ ಫಿಲ್ ಮಾಡೋ ಅಂಥದ್ದು, ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನೊಂದು ಅಪ್ಡೇಟ್ ಏನಿದೆ ಅಂತಂದರೆ ಸ್ನೇಹಿತರೆ, ನಿಮಗೇನಾದರೂ ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದರೆ ಅದಕ್ಕೆ ಒಂದು ಪರಿಹಾರ ಕೂಡ ಇರುತ್ತೆ. ಅದೇನು ಅಂತಂದರೆ, ಒಂದು ಹೊಸ ಆ್ಯಪನ್ನು ಲಾಂಚ್ ಮಾಡ್ತಾರೆ ಅಂತೆ ಸರ್ಕಾರದಿಂದ. ಸೊ ಅದರಲ್ಲಿ ನೀವು ಏನು ಮಾಡಬಹುದು ಅಂತಂದರೆ, ಪಿಂಚಣಿ ಹಣ ಸ್ಟೇಟಸನ್ನು ನೋಡ್ಕೊಳ್ಬಹುದಂತೆ. ನೀವು ಬೇರೆ ಕಡೆ ಹೋಗಿಬಿಟ್ಟು ಚೆಕ್ ಮಾಡಿಸೋದಕ್ಕಿಂತ ನೀವು ಆ ಒಂದು ಆ್ಯಪಲ್ಲೇ ನೋಡ್ಕೋಬೋದು ಪಿಂಚಣಿ ಸ್ಟೇಟಸನ್ನು, ಯಾಕೆ ಬರ್ತಿಲ್ಲ ಏನು ಅನ್ನೋವಂಥದ್ದು. ಸೊ ಇದಿಷ್ಟು ಆಗಿತ್ತು 2 ಅಪ್ಡೇಟ್ಗಳು. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಪಿಂಚಣಿ ಹಣ ಎಲ್ಲಿವರೆಗೂ ಕೂಡ ಬಂದಿದೆ ಅಂತ. ಧನ್ಯವಾದಗಳು.